ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಗಾಗಿ ಭಾರೀ ಸಂಖ್ಯೆಯಲ್ಲಿ ಜನ ಬಂದಿದ್ರಿಂದ ಮೆಟ್ರೋದಲ್ಲಿ ಜನಸಾಗರ ಜನದಟ್ಟಣೆ ಏರ್ಪಟ್ಟಿದೆ. ಮೆಟ್ರೋ ಒಳಕ್ಕೆ ಹೋಗ್ಲಿಕ್ಕೂ ಕೂಡ ಹರಸಾಹಸವನ್ನ ಪಡ್ತಾ ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸ್ವಾತಂತ್ರ್ಯ ದಿನೋತ್ಸವದ ರಜೆ, ಲಾಲ್ಬಾಗ್ ಫ್ಲವರ್ ಶೋ ಬೇರೆ ಎರಡನ್ನೂ ಕೂಡ ಒಂದೇ ದಿನ ಸೆಲೆಬ್ರೇಟ್ ಮಾಡಬಹುದು ಅನ್ನೋ ಕಾರಣಕ್ಕೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲೇ ಲಾಲ್ಬಾಗ್ಗೆ ಜನ ಬಂದಿದ್ದಾರೆ. ಲಾಲ್ಬಾಗ್ಗೆ ಬಂದಂತಹ ಜನ ನಂತರ ಮೆಟ್ರೋ ಸ್ಟೇಷನ್ಗೆ ಹೋಗೋದು ಸಹಜ. ಅಲ್ಲಿ ನೋಡ್ತಾ ಇದ್ರಿ ದೃಶ್ಯ, ಈವರೆಗೂ ಕೂಡ ಫುಲ್ ರಶ್, ಎಲ್ಲಿ ನೋಡಿದರೂ ಕೂಡ ಜನ ಕಾಣಿಸ್ತಾ ಇದ್ದಾರೆ. ಇದು ಲಾಲ್ಬಾಗ್ ಸೌತ್ ಅಂಡ್ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟು ಮಾಡ್ತಾ ಇದೆ. ಕಾರಣ ಮೆಟ್ರೋ ಒಳಗೆ ಹೋಗಲಿಕ್ಕೆ ಜನರಿಗೆ ಸ್ಪೇಸ್ ಇಲ್ಲ, ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಹೊರಗೆ ಜನ ವೆಯ್ಟ್ ಮಾಡ್ತಾ ಇರುವಂತಹ ಚಿತ್ರಣ ಗಮನ ಸೆಳೀತಾ ಇದೆ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಸಹ ಹರಸಾಹಸವನ್ನ ಪಟ್ಟಿದ್ದಾರೆ. 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ, ರಜಾ ಹಿನ್ನೆಲೆಯಲ್ಲಿ ಲಾಲ್ಬಾಗ್ ಫ್ಲವರ್ ಶೋ 19ನೇ ತಾರೀಕುವರೆಗೂ ಇರುತ್ತೆ. ಅದರಲ್ಲೂ ಇವತ್ತು ರಜಾ ದಿನ ಆಗಿದ್ದರಿಂದ ಸಹಜವಾಗಿ ಇವತ್ತು ಹೆಚ್ಚಿನ ಜನರು ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಗೆ ಬಂದಿರ್ತಾರೆ. ಆ ನಂತರ ಅವರೆಲ್ಲ ಮೆಟ್ರೋಗೆ ಹೋಗಿದ್ದಾರೆ. ಮೆಟ್ರೋ ಮೂಲಕವಾಗಿ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗೋಣ ಅಂತ. ಅದರ ಪರಿಣಾಮ ನಾವಿವಾಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸರತಿ ಸಾಲಿನಲ್ಲಿ ಜನ, ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ, ಫ್ಲವರ್ ಶೋ ವೀಕ್ಷಣೆ ಮಾಡಿದವ್ರಿಗೆ ಮೆಟ್ರೋದಲ್ಲಿ ಫ್ರೀ ಸಂಚಾರ ಅಂತೇನೋ ಒಂದು ಆಫರ್ ಏನೋ ಕೊಟ್ಟಿದ್ರು ಅಂತ ಕಾಣುತ್ತೆ. ಅದರ ಎಫೆಕ್ಟ್ ಇದು? ಇಲ್ಲ, ಸಹಜವಾಗಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು, ಅದರ ಜೊತೆಗೆ ರಜೆ ಕೂಡ ಇತ್ತು. ಸೊ ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಕೂಡ ಇವತ್ತು ಫ್ಲವರ್ ಶೋಗೆ ವೀಕ್ಷಣೆಗೆ ಅಂತ ಹೇಳಿ ಬಂದಿದ್ರು. ಏಕಕಾಲಕ್ಕೆ ದೊಡ್ಡ ಮಟ್ಟದ ಪ್ರಯಾಣಿಕರಲ್ಲಿ ಜಮಾವಣೆ ಆಗಿರೋದ್ರಿಂದ ಮೆಟ್ರೋ ನಿಲ್ದಾಣದ ಒಳಭಾಗಕ್ಕೆ ಹೋಗೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ, ಅಷ್ಟರ ಮಟ್ಟಿಗೆ ರಶ್ ಇತ್ತು. ಸೊ ಹಾಗಾಗಿ ಆಲ್ರೆಡಿ ಒಳಭಾಗದಲ್ಲಿ ತುಂಬಾ ರಶ್ ಇರೋ ಕಾರಣಕ್ಕಾಗಿ ಅವರನ್ನ ಎಂಟ್ರಿ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಅನಿವಾರ್ಯವಾಗಿ ಬಂದಂತಹ ಪ್ರಯಾಣಿಕರು ಹೊರಭಾಗದಲ್ಲೇ ನಿಲ್ತಾ ಇದ್ರು. ಸೊ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಸ್ಥಳೀಯ ಪೊಲೀಸರು ಕೂಡ ಬಂದು ಅವರನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾಗಿಯೂ ಕೂಡ ಹೆಚ್ಚಿನ ಪ್ರಯಾಣಿಕರು ಅಲ್ಲಿ ಜಮಾವಣೆ ಆಗಿರ್ತಾರೆ. ಸೊ ಇವತ್ತು ರಜೆ ಹಿನ್ನೆಲೆಯಲ್ಲಿ ಈ ಪ್ರಮಾಣದ ಪ್ರಯಾಣಿಕರು ಅಲ್ಲಿ ಜಮಾವಣೆ ಆಗಿರ್ತಾರೆ. ಹಂತವಾಗಿ ಲೈನ್ ಸಿಸ್ಟಮ್ ಅನ್ನ ಮಾಡಿ ನಿಧಾನಕ್ಕೆ ಒಳಭಾಗಕ್ಕೆ ಕಳಿಸ್ಕೊಡುವಂತಹ ವ್ಯವಸ್ಥೆನ ಪೊಲೀಸರು ಕೂಡ ಮಾಡ್ತಾ ಇದ್ರು. ಜೊತೆ BMRC ಎಲ್ಲ ಅಲ್ಲಿ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ರು. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಆಗಸ್ಟ್ 8ನೇ ತಾರೀಕು ಉದ್ಘಾಟನೆಗೊಳ್ತು ಲಾಲ್ಬಾಗ್ನ ಫ್ಲವರ್ ಶೋ. ಸೊ ಈ 19ನೇ ತಾರೀಕುವರೆಗೂ ಇರುತ್ತೆ. ಆದರೆ ಇವತ್ತಿನ ದಿನ ಬಹಳ ಸ್ಪೆಷಲ್. ಸ್ವಾತಂತ್ರ್ಯೋತ್ಸವ, ಅಂಬೇಡ್ಕರ್ ಥೀಮ್ ಮತ್ತು ಸಂಸತ್ನ ಥೀಮ್ ಈ ಒಂದು ಫ್ಲವರ್ ಶೋನಲ್ಲಿ ಕಂಗೊಳಿಸ್ತಾ ಇರೋ ಕಾರಣ ಮತ್ತು ರಜೆ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲೇ ಇವತ್ತು ಲಾಲ್ಬಾಗ್ಗೆ ಜನ ಬಂದಿದ್ದಾರೆ. ಪರಿಣಾಮ ಮೆಟ್ರೋ ಸ್ಟೇಷನ್ ಫುಲ್ ಜನರಿಂದ ತುಂಬಿಕೊಂಡಿದೆ.